ಕಾನೂನು ಹೋರಾಟ, ಕಾನೂನು ಅದು ಒಂದು ಭಾಗ. ಆದರೆ ಇವತ್ತು ರಾಜ್ಯ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಹದಗೆಟ್ಟಿದೆ ಅಂತೇಳಿ ಸರ್ಕಾರ ಬಂದು 6 ತಿಂಗಳಿಂದ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಕೂಡ ನಾವು ನೋಡ್ತಾ ಇದ್ದೇವೆ. ಯಾವ ರೀತಿ ರಾಜ್ಯ ಸರ್ಕಾರ ನಡೀತಾ ಇದೆ. ಬೆಳಗಾವಲ್ಲಿ ಆಗಿರ್ತಕ್ಕಂಥ ಪರಿಶಿಷ್ಟ ಮಹಿಳೆ ಘಟನೆ ಇರ್ಬೋದು. ನಿನ್ನೆ ದಿನ ಕೂಡ ಇವತ್ತು ಶಾಲೆ ಹೋಗ್ತಕ್ಕಂಥ ಮಕ್ಕಳ ಕೈಯಲ್ಲಿ ಇವತ್ತು ಶೌಚಾಲಯನ ಕ್ಲೀನ್ ಮಾಡಿಸಿರ್ತಕ್ಕಂಥ ಘಟನೆ. ಅಂದರೆ ಈ ರಾಜ್ಯದಲ್ಲಿ ನಿಜವಾಗ್ಲೂ ಕೂಡ ಒಂದು ಸರ್ಕಾರ ಇದೆಯಾ, ಬದುಕಿದೆಯಾ? ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇದ್ದಾರಾ, ಮಂತ್ರಿಗಳು ಇದ್ದಾರಾ? ಬರದ ಸಂದರ್ಭದಲ್ಲೂ ಕೂಡ ಅವರ ನಡವಳಿಕೆಗಳು, ಒಬ್ಬ ಮಂತ್ರಿ ಹೋಗಿ ಜಿಲ್ಲಾ ಪ್ರವಾಸ ಮಾಡಲಿಲ್ಲ. ಬರದ ವಿಚಾರದಲ್ಲಿ ಅಧಿಕಾರಿಗಳು ಸಭೆ ಕರೆಯಲಿಲ್ಲ ಜಿಲ್ಲಾ ಮಂತ್ರಿಗಳು. ಈ ಬೇಜವಾಬ್ದಾರಿ ನಡವಳಿಕೆ ಒಂದು ಕಡೆ, ಮತ್ತೊಂದು ಕಡೆ ಹಿಜಾಬ್ನ ಅವಕಾಶ ಕೊಡ್ತೇವೆ ಅಂತ ಹೇಳ್ತೀರಿ. ಮತ್ತೊಂದು ಕಡೆ ಗುಲ್ಬರ್ಗದಲ್ಲಿ ಹಿಂದೂ ಹೆಣ್ಣು ಮಕ್ಕಳಿಗೆ ತಾಳೆನ ತೆಗೆಸ್ತೀರಿ, ಕಾಲುಂಗ್ರವನ್ನ ತೆಗೆಸ್ತೀರಿ. ವಾಟ್ ಈಸ್ ಯುವರ್ ಇಂಟೆನ್ಷನ್? ನಿಮ್ಮ ಉದ್ದೇಶ ಏನಾಗದ್ರೆ? ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಒತ್ತಾಯವನ್ನು ಮಾಡ್ತೇನೆ, ಈ ರೀತಿ ಒಡೆದಾಳುವ ನೀತಿಯನ್ನ ಕೈ ಬಿಡಿ. ನೀವು ರಾಜ್ಯದ ಮುಖ್ಯಮಂತ್ರಿಗಳು ಇರ್ತಕ್ಕಂಥದ್ದು 6.5 ಕೋಟಿ ಕನ್ನಡಿಗರಿಗೆ ರಾಜ್ಯದ ಮುಖ್ಯಮಂತ್ರಿಗಳು, ಯಾವುದೋ ಒಂದು ಧರ್ಮಕ್ಕೆ, ಒಂದು ಸಮಾಜಕ್ಕಲ್ಲ. ಭಾರತೀಯ ಜನತಾ ಪಾರ್ಟಿ ನಿಮ್ಮಿಂದ ಪಾಠ ಕಲಿತಕ್ಕಂಥ ಅವಶ್ಯಕತೆ ಇಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ನರೇಂದ್ರ ಮೋದಿಜಿ ಇರ್ಬೋದು, ಎಲ್ಲರನ್ನೂ ಕೂಡ ಒಳಗೊಂಡಂತ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ಗೆ ಸಾಥ್ ಈ ದೇಶವನ್ನ 2047ನೇ ಇಸ್ವಿಗೆ ಒಂದು ಸಮೃದ್ಧ ಭಾರತವನ್ನಾಗಿ, ಬಲಿಷ್ಠ ಭಾರತವನ್ನಾಗಿ ಒಂದು ಪರಿವರ್ತನೆ ಮಾಡಬೇಕು ಅನ್ನುವ ಕನಸನ್ನು ಹಿಡ್ಕೊಂಡು ಒಂದು ತಪಸ್ಸನ್ನ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಜಿಯವರು. ಅದನ್ನಾದ್ರೂ ನೋಡಿ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪಾಠವನ್ನು ಕಲಿಬೇಕಾಗ್ತದೆ. ಇವತ್ತು ನಿಮ್ಮ ಸರ್ಕಾರ ಒಂದು 6 ತಿಂಗಳಾಗಿದೆ. ಯಾವ್ದಾರ ಒಂದು ಯೋಜನೆಗಳನ್ನು, ಹೊಸ ಯೋಜನೆಗಳನ್ನು ರಾಜ್ಯದಲ್ಲಿ ನೀವು ಅನುಷ್ಠಾನ ಮಾಡಿದ್ದೀರಾ? ಬಡವರ ಬಗ್ಗೆ ಯಾವ್ದಾರ ಒಂದು ಯೋಜನೆಯನ್ನು ಕೊಟ್ಟಿದ್ದೀರೇನ್ರಿ ನೀವು? ರೈತರ ಬಗ್ಗೆ ಪರಿಹಾರವನ್ನು ಕೊಡ್ತಕ್ಕಂಥ ಯೋಗ್ಯತೆ ರಾಜ್ಯ ಸರ್ಕಾರಕ್ಕಿಲ್ಲ. ಹಿಜಾಬ್ ಬಗ್ಗೆ ಮಾತಾಡ್ತಾರೆ, ಮತ್ತೊಂದು ವಿಚಾರವಾಗಿ ಮಾತನಾಡ್ತಾರೆ. ಅದನ್ನೆಲ್ಲವನ್ನು ಕೂಡ ಬದಿಗಿಟ್ಟು ಇವತ್ತು ರಾಜ್ಯದ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು. ರಾಜ್ಯದಲ್ಲಿ ಇವತ್ತು ಎಲ್ಲ ಧರ್ಮ, ಹಿಂದೂ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಎಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂತೆ ಇವತ್ತು ಒಂದು ಒಳ್ಳೆ ವಾತಾವರಣದಲ್ಲಿ ರಾಜ್ಯ ಇರಬೇಕು ಅಂತ ಹೇಳಿದ್ರೆ ಈ ರೀತಿ ನೀತಿಗಳನ್ನು ಬದಿಗಿಟ್ಟು ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಸರಿಯಾಗಿ ಮುನ್ನಡೆಯಬೇಕಾಗ್ತದೆ ಅಂತೇಳಿ ಈ ಸಂದರ್ಭ ನಾನು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇನೆ.